ಇನ್ನು ಹಾರ್ಟ್ ಅಟ್ಯಾಕ್ ಕೇಸ್ಗಳು ವಿಪರೀತ ಜಾಸ್ತಿ ಆಗ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದೆ. ಇವತ್ತು ಕೂಡ 5 ಜನ ಬಲಿಯಾಗಿದ್ದಾರೆ. 18 ವರ್ಷ ಅಫ್ತಾಬ್ ಅನ್ನುವಂಥ ಹುಡುಗ ಮಂಗಳೂರಿನ ಸುರತ್ಕಲ್ನ ಕೃಷ್ಣಾಪುರದಲ್ಲಿ ಈತ ಕುಸಿದು ಬಿದ್ದ. ಇನ್ನು ದಾವಣಗೆರೆಯಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಹೃದಯಾಘಾತ ಆಗಿದೆ. 38 ವರ್ಷ ನಾಗರಕಟ್ಟೆ ಗ್ರಾಮದ ಮಂಜನಾಯ್ಕ್. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್. 5 ಜನ ಸತ್ತಿದ್ದಾರೆ. ನೋಡಿ ಆ ಮೊದಲ ಫೋಟೋ ನೋಡಿ, ಆ ಹುಡುಗ ಅಫ್ತಾಬ್ ಅಂತ ಅವನ ಹೆಸರು. 18 ವರ್ಷ, ಸಾಯುವಂಥ ವಯಸ್ಸ. ಹೀಗೆ ಯಾಕೆ ಜನ ಸಾಯ್ತಾ ಇದ್ದಾರೆ, ಏನಾಗ್ತಾ ಇದೆ? ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ತಜ್ಞರ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಇನ್ನು ಜನರಿಗೆ ಭಯ ಜಾಸ್ತಿ ಆಗಿದೆ, ಫೋಬಿಯಾ ಶುರುವಾಗಿದೆ. ಜನ ಆಸ್ಪತ್ರೆಗಳ ಕಡೆಗೆ ದಾಪಗಾಲಿಡ್ತಾ ಇದ್ದಾರೆ. ಹೃದಯ ಸಮಸ್ಯೆ ಇರೋರು, ಇಲ್ದೇ ಇರೋರು, ಒಂದು ಸಣ್ಣ ಗ್ಯಾಸ್ಟ್ರಿಕ್ ಆದರೂ ಸರಿ, ಏನೋ ಒಂಥರ ಹೃದಯದಲ್ಲಿ ಬೇನೆ ಬಂದಂಗೆ ಆಗುತ್ತೆ ಅಂಥೇಳಿ ಆಸ್ಪತ್ರೆ ಬರ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಜಯದೇವ ಆಸ್ಪತ್ರೆಯ ದೃಶ್ಯಾವಳಿಗಳಿವು. ಬೆಂಗಳೂರಿನ ಜಯದೇವ ಆಸ್ಪತ್ರೆ. ಎಷ್ಟರ ಮಟ್ಟಿಗೆ ಜನ ಬಂದಿದ್ದಾರೆ ನೋಡಿ. ಎಲ್ಲರೂ ವಯಸ್ಸಾಗಿರೋರು ಇದ್ದಾರೆ ಅಂತಲ್ಲ. ಜಯದೇವ ಆಸ್ಪತ್ರೆಯ ವಿಜುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಬರೀ ಕೇವಲ ಈ ಜಯದೇವ ಮಾತ್ರ ಅಲ್ಲ, ಮೈಸೂರಿನ ಜಯದೇವದಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ. ಕಲಬುರಗಿ ಜಯದೇವದಲ್ಲೂ ಕೂಡ ಇದೇ ರೀತಿಯ ಚಿತ್ರಣ. ವಿಪರೀತ ಪ್ರಮಾಣದಲ್ಲಿ ಜನರಿಗೊಂಥರ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಹೀಗಾಗಿನೇ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ. ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ. ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ರಾಜ್ಯಾದ್ಯಂತ ಈ ರೀತಿಯ ಪ್ರಕರಣಗಳು ವರದಿ ಆಗ್ತಾ ಇವೆ. ಗದಗ ಜಿಲ್ಲೆಯಲ್ಲಿ ಇಲ್ಲಿ ತನಕ 78 ಜನ ಸತ್ತಿದ್ದಾರೆ 3 ತಿಂಗಳಲ್ಲಿ. ಗದಗ DHO SS ನೀಲ್ಗುಂದ ಹೇಳಿಕೆ ಕೊಟ್ಟಿದ್ದಾರೆ. 58 ಜನ ಪುರುಷರು, 28 ಜನ ಮಹಿಳೆಯರು. ಇನ್ನು ಚಿಕ್ಕ ವಯಸ್ಸಲ್ಲಿ 30ರ ಒಳಗಡೆಗೆ ಒಬ್ಬ ವ್ಯಕ್ತಿ ಮಾತ್ರ ಸತ್ತಿದ್ದಾನೆ. ಇಲ್ಲಿ ಹಾಸನದಲ್ಲಿ ನಾವು ನೋಡ್ತಾ ಇದ್ದೀವಿ, ಚಿಕ್ಕ ವಯಸ್ಸಿನವರೇ ಜಾಸ್ತಿ ಜನ ಸತ್ತಿದ್ದಾರೆ. ಒಟ್ಟು 3 ತಿಂಗಳಲ್ಲಿ 78 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಲಿಸ್ಟೇ ಇದೆ ಪೂರ್ತಿ. 58 ಜನ ಮೇಲ್, 28 ಜನ ಫೀಮೇಲ್. ಬರೀ DHO ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಹೃದಯಾಘಾತಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ಎಳೆ ಜೀವಗಳು ಕೂಡ ಬಲಿಯಾಗ್ತಾ ಇದ್ದಾವೆ. ಜನರನ್ನು ಹಿಂಡಿ ಹಿಪ್ಪೆ ಮಾಡ್ತಾಯಿದೆ. ಹೀಗಾಗಿ ಗದಗ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಜನರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಈಗ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಗದಗ DHO ಆದಂಥ ಡಾಕ್ಟರ್ SS ನೀಲ್ಗುಂದ್ ಅವರು ಇದ್ದಾರೆ ನಮ್ಮ ಜೊತೆ. ಅವರನ್ನೇ ಕೇಳೋಣ. ಸರ್, ಇದುವರೆಗೆ ಗದಗದ ರಾಜ್ಯಾದ್ಯಂತ ಸಾಕಷ್ಟು ಏನು ಹಾರ್ಟ್ ಅಟ್ಯಾಕ್ ಜನರು, ಯುವಕರು ಎಲ್ಲ ಬಲಿಯಾಗ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕೂಡ ಇದುವರೆಗೂ ಕೂಡ ಸುಮಾರು 3 ತಿಂಗಳು ಅಥವಾ 6 ತಿಂಗಳಲ್ಲಿ ಎಷ್ಟು ಜನರು ಈಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ? ಈಗ ಸುಮಾರು 3 ತಿಂಗಳಿಂದ ನಾವು ತಗೊಂಡು ರಿಪೋರ್ಟ್ಸ್ ಪ್ರಕಾರ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಸೇರಿ 78 ಜನರ ಇದಕ್ಕೆ ಹೃದಯಾಘಾತ ತೀರ್ಕೊಂಡಾರೆ. ಇದರಲ್ಲಿ 50 ಜನ ಪುರುಷರದಾರೆ, 28 ಜನ ಮಹಿಳೆಯರದಾರೆ. 30 ವರ್ಷ ಒಳಪಟ್ಟವ್ರು ಒಬ್ಬರೇ ಅದಾರೆ. 31ರಿಂದ 50 ವರ್ಷ ಇರೋರು 14 ಜನ, 51ರಿಂದ 70 ವರ್ಷನವ್ರು 44 ಜನ ಅದಾರೆ, 71 ವರ್ಷ ಮೇಲ್ಪಟ್ಟವ್ರು 19 ಜನ ಅದಾರೆ. ಏನು ಸರ್, ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ 78 ಜನ ಏನು ಡೆತ್ ಆಗಿದ್ದಾರೆ. ಏನೇನು ಕಾರಣಕ್ಕೆ ಈತ ಡೆತ್ ಆಗಿದ್ದಾರೆ ಸರ್? ಅವು ಅನಲೈಸ್ ಮಾಡಿದಾಗ ಕೆಲವೊಂದಿಷ್ಟು ಫ್ಯಾಮಿಲಿ ಹಿಸ್ಟ್ರಿ ಇದಾವೆ ರೀ. ಫ್ಯಾಮಿಲಿ ಹಿಸ್ಟ್ರಿ ಯಾವ್ದು ಇರೋದೈತೆ. ಭಾಳ ಜನ ಹೈಪರ್ಟೆನ್ಸಿವ್ ಡಯಾಬಿಟಿಕ್ ಅದಾರೆ, ಕೋಮಾರ್ಬಿಡ್ ಡಿಸೀಸ್ ಅದಾರೆ. ಅದು ಬಿಟ್ಟರೆ ಬೇರೆ ಇದ್ರದ್ದೇನಿಲ್ಲ. ಯೂಶಲಿ ನಮ್ಮಲ್ಲಿ ಸಿಕ್ಕೋದ್ರೆಲ್ಲ ಡಯಾಬಿಟಿಕ್ಕು ಹೈಪರ್ಟೆನ್ಸಿವ್ ಅದಾರೆ, ರೆಗ್ಯುಲರ್ ಚೆಕಪ್ ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಮಂದಿ ನೆಗ್ಲಿಜೆನ್ಸಿನ ಇದೆ ಅದರಲ್ಲಿ. ಅದು ಬಿಟ್ಟು ಬೇರೆ ಯಾವುದು ಕಂಡು ಬಂದಿಲ್ಲ ಆ ಥರ. ಈಗ ಸರ್, ಈಗ ಹೆಲ್ದಿಯಾಗಿದ್ದವರು ಏನೇ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಇಲ್ಲ, BP ಇಲ್ಲ, ಶುಗರ್ ಇಲ್ಲ ಅನ್ನೋಂಥ ಡೆತ್ ಆದಂಥ ಸಂಖ್ಯೆ ಎಷ್ಟು? ಆ ಥರ ಡೆತ್ ಆದ ಏನು ಸಂಖ್ಯೆ ಇದೆಯಾ ಅಂತ? ಆ ಥರ ಯಾವುದೂ ಇಲ್ಲ. ಹೆಲ್ದಿ ಇದ್ದವರು ಒಮ್ಮೆ ಥರ ಯಾವುದು 78 ಕೇಸ್ನಲ್ಲಿ ಯಾವುದೂ ಆ ಥರ ಇಲ್ಲ. ಬೇರೆ ಬೇರೆ ಕಾರಣಗಳದಾವೆ. ಹೈಪರ್ಟೆನ್ಸಿವ್ ಡಯಾಬಿಟಿಕ್ ಅಂತ ಹೇಳಿದೆ, ಅದು ಕೋಮಾರ್ಬಿಡ್ ಡಿಸೀಸ್ ಅದಾವೆ. ಕೆಲವೊಬ್ಬರಿಗೆ ಹೃದಯ ಸಂಬಂಧಿ ಕಾಯಿಲೆಗಳೂ ಅದಾವೆ.
ಹೃದಯ ಸಂಬಂಧಿ ಕಾಯಿಲೆ ಇದ್ದವರು ಅದಾರೆ. ಅವೆಲ್ಲ ಕೂಡ ಹಿಂಗೆ ಡೆತ್ ಆಗಿದ್ದು. ಯಾವುದು ಏನೂ ಇರಲಾರ್ದನ್ನ ಸಂಪೂರ್ಣ ಆರಾಮಾಗಿದ್ದವನು ಡೆತ್ ಆಗಿದ್ದಂತ ಯಾವ ರಿಪೋರ್ಟ್ ಆಗಿಲ್ಲ. ಏನು ಯಾವ ಕಾರಣಕ್ಕಾಗಿ ಈಗ ಯಾಕಂದ್ರೆ ಸಾಕಷ್ಟು ಯುವಕರು ಕೂಡ ಈ ಹಾರ್ಟ್ ಅಟ್ಯಾಕ್ ಬಲಿಯಾಗ್ತಾಯಿದ್ದಾರೆ, ಯಾವ ಕಾರಣಕ್ಕೆ ಆಗ್ತಾಯಿದೆ, ಇದಕ್ಕೇನು ತಾವು ಸಲಹೆ ಏನು ಕೊಡ್ತೀರಂತ? ಯೂಶ್ವಲಿ ಸದ್ಯ ದಿನಮಾನದಾಗ ನೋಡಿದಾಗ ನಮ್ಮ ಬದಲಾವಣೆ ಎಸ್ಪೆಷಲಿ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗಿದೆ. ಲೈಫ್ ಸ್ಟೈಲ್ ಸಾಕಷ್ಟು ಚೇಂಜಸ್ ತಾವು ಈಗೇನು ಅಟ್ ಪ್ರೆಸೆಂಟ್ ಕಂಡೀಷನ್ ಒಳಗೆ ಏನು ಜೀವನಾಂಶ ಮಾಡ್ತಾಯಿದ್ದಾರೆ ಆ ಒತ್ತಡ ಪ್ರದೇಶದೊಳಗೆ ಫಾಸ್ಟ್ ಲೈಫ್ ಅಂತ ಹೇಳ್ತೀವಿ. ಅದಕ್ಕೆ ಹೊಂದ್ಕೊಳ್ಳೋಕೆ ನಮಗಿನ್ನ ನಾವು ಮಾನಸಿಕವಾಗಿ ಹೊಂದ್ಕೊಂಡ್ರು ದೈಹಿಕವಾಗಿ ಕೆಲವೊಂದು ಕಡೆ ಹೊಂದ್ಕೊಳ್ಳೋಕ್ಕಾಗಿಲ್ಲ, ಒಂದು ಕಾರಣ ಇರ್ಬೋದು. ನೆಕ್ಸ್ಟು ರಾತ್ರಿ ಆ್ಯಕ್ಚುಲಿ ಮಲ್ಗೋದು ಲೇಟಾಗಿ ಮಾಡ್ತಾರೆ ಎಲ್ಲ. ಮೊಬೈಲ್ದು ಯೂಶ್ವಲಿ ಜಾಸ್ತಿ ವರ್ಕ್ ಮಾಡೋದ್ರಿಂದ ಮೊಬೈಲ್ ಬೆಳಗ್ಗೆ ಬೇಗ ಹೇಳಲ್ಲ, ಲೇಟಾಗಿ ಹೇಳ್ತಾರೆ, ಅದೊಂದು. ನೆಕ್ಸ್ಟು ಸ್ಟ್ರೆಸ್ ರಿಲೇಟೆಡ್ ಥಿಂಗ್ಸ್. ಆಮೇಲೆ ರೆಗ್ಯುಲರಾಗಿ ಯೂಶ್ವಲಿ ಜಾಸ್ತಿ ಕೇಸಸನ್ನು ನಾವು ಸಣ್ಣ ವಯಸ್ಸಿನಲ್ಲಿ ಡಯಾಬಿಟಿಕ್ಕು ಹೈಪರ್ಟೆನ್ಸಿವ್ ಕೇಸ್ ರಿಪೋರ್ಟ್ ಆಗ್ತಾಯಿದ್ದು. ಮೊದಲೆಲ್ಲ ಡಯಾಬಿಟಿಸ್ 45-50 ವಯಸ್ಸು ಆದಮೇಲೆ ಡಯಾಬಿಟಿಸು ಹೈಪರ್ಟೆನ್ಸಿವ್ ಬರ್ತಿದ್ದು. ಬಟ್ ಈಗ ಸುಮಾರು 28 ವಯಸ್ಸಿಗೆ 30 ವಯಸ್ಸಿನೇ ಡಯಾಬಿಟಿಕ್ಕು ಮತ್ತು ಹೈಪರ್ಟೆನ್ಸಿವ್ ಬರತ್ತಾರೆ. ಚೇಂಜ್ ಇನ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಎಸ್ಪೆಷಲಿ ಜಂಕ್ ಫುಡ್ಡನ್ನು ಜಾಸ್ತಿ ಜನ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದನೇ ಇವೆಲ್ಲ ಚೇಂಜಸ್ ಆಗ್ತಾಯಿತ್ತು. ಇದಿಷ್ಟು ಏನು ಗದಗ DHO SS ನೀಲ್ಗೊಂದವ್ರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.